ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ, ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ. ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು. ದಯಮಾಡಿ ನೀವು ನಮ್ಮ ವಾಟ್ಸಪ್ನಲ್ಲಿ ಮೊದಲು ನಮಗೆ ಸಂದೇಶ ಅಂದರೆ ಮೆಸೇಜ್ನ ಕಳಿಸಿ, ನಂತರ ನೀವೊಂದು ಸಮಯ ತೆಗೆದುಕೊಂಡು ನೀವು ನಮಗೆ ಕರೆ ಮಾಡಬೇಕು. ಇದು ವಾಟ್ಸಪ್ ಕಾಲ್ ಆಗಿರ್ತದೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ಲಿಕ್ಕಿರುವಂಥ ವಿಷಯ ಯಾವುದಂದರೆ, ಪ್ರಾರ್ಥಿಸುವ ಎಲ್ಲ ಮನುಷ್ಯರನ್ನು ದೇವರು ತಿಳಿದುಕೊಂಡಿದ್ದಾರೆ. ಪ್ರಾರ್ಥಿಸುವ ಎಲ್ಲರನ್ನು ದೇವರು ಬಲ್ಲಾತನಾಗಿದ್ದಾನೆ. ಸೊ ನನ್ನನ್ನು ನಿಮ್ಮನ್ನು ಚೆನ್ನಾಗಿ ಅರಿತಿರುವ, ಅರ್ಥ ಮಾಡಿಕೊಂಡಿರುವ ದೇವರು ನಮ್ಮ ದೇವರಾಗಿದ್ದಾರೆ. ಇವತ್ತು ನಮ್ಮಲ್ಲಿ ಒಂದು ಕೊರತೆ ಇದೆ ಅಲ್ವಾ? ನನ್ನನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಲ್ಲ, ನನ್ನನ್ನು ಯಾರು ಪ್ರೀತಿಸಲ್ಲ, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅನೇಕ ಸಲ ನಾವು ನೆನೆಸಿಕೊಳ್ತೇವೆ. ಆದರೆ ನಮಗಿಂತ ಚೆನ್ನಾಗಿ ನಮ್ಮ ಬಗ್ಗೆ ಅರಿತಿರುವಂಥವರು ದೇವರಾಗಿದ್ದಾರೆ. ಸೊ ಇಂದು ನಾವು ಈ ವಿಷಯವನ್ನು ಧ್ಯಾನಿಸಲಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಯೇಸಪ್ಪ, ಈ ಸುಂದರವಾದ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ವಿಡಿಯೋ ನೋಡುತ್ತಿರುವ ಸಹೋದರ ಸಹೋದರಿಯನ್ನು ಆಶೀರ್ವದಿಸು. ನಿನ್ನ ವಾಕ್ಯಗಳ ಮೂಲಕ ಅವರ ಜೀವಿತದಲ್ಲಿ ಕಾರ್ಯ ಮಾಡು. ದೇವರ ಸಂದೇಶವನ್ನು ಹೇಳುವಾಗ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ ಪರಿಶುದ್ಧಾತ್ಮ ನೀನು ಕಾರ್ಯ ಮಾಡು. ಒಬ್ಬೊಬ್ಬರ ಹೃದಯಗಳನ್ನ ನೀನು ತಾನೇ ಬದಲಾಯಿಸಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲವೂ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೇನೆ ರಾಜ. ನನ್ನ ಮಾಚಿ ನೀನು ಪ್ರಕಟವಾಗಬೇಕಾಗಿ ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್ ಆಮೇನ್. ದೇವರು ಯಾರನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಹಾಗೂ ಯಾವ ಯಾವ ಪರಿಸ್ಥಿತಿಗಳಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ, ಹೇಗೆಲ್ಲ ಅರ್ಥ ಮಾಡಿಕೊಂಡಿದ್ದಾರೆ, ಯಾರನ್ನೋ ಆತನು ಬಲ್ಲವನಾಗಿದ್ದಾನೆ ಎಂದು ನಾವಿವತ್ತು ಧ್ಯಾನಿಸೋಣ. ಮೊದಲನೇದಾಗಿ ನಹೂಮನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರೆಲ್ಲರನ್ನು ಬಲ್ಲನು. ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ಯೆಹೋವನು ಒಳ್ಳೆಯವನು, ನಮ್ಮ ದೇವರು ಒಳ್ಳೆಯ ದೇವರು. ಆತನು ಇಕ್ಕಟ್ಟಿನ ದಿನಗಳಲ್ಲಿ ನಮಗೇನಾಗಿದ್ದಾನೆ? ಆಶ್ರಯ ದುರ್ಗ. ಈ ಆಶ್ರಯ ದುರ್ಗವೆನ್ನುವುದಾದರೆ ನಮ್ಮ ಕಠಿಣ ಪರಿಸ್ಥಿತಿಗಳಲ್ಲಿ, ನಮ್ಮ ಶೋಧನೆಯ ಸಮಯಗಳಲ್ಲಿ, ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ಎಲ್ಲರೂ ನಮ್ಮನ್ನು ಕೈ ಬಿಟ್ಟರೂ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡದೆ ನಮಗೊಂದು ಆಶ್ರಯವನ್ನು ಕೊಡುವಂತಹ ದುರ್ಗ ಆತನಾಗಿದ್ದಾನೆ. ಸೊ ಇಕ್ಕಟ್ಟಿನ ದಿವಸಗಳಲ್ಲಿ ಆತನು ಆಶ್ರಯವನ್ನು ಕೊಡುವ ಆತನಾಗಿದ್ದಾನೆ. ಹಾಗೂ ತನ್ನನ್ನು ಮೊರೆ ಹೊಕ್ಕುವವರನ್ನು ಬಲ್ಲನು. ಯಾರನ್ನ ಬಲ್ಲನು? ಮೊರೆ ಹೊಕ್ಕುವುದಂದ್ರೇನು? ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಸೊ ಈ ಪ್ರಾರ್ಥನೆಯನ್ನ ಯಾರ್ಯಾರು ಮಾಡ್ತಾರೋ ಅವರೆಲ್ಲರನ್ನ ಏನ್ ಮಾಡ್ತಾನೆ? ಆತನು ಬಲ್ಲಾತನಾಗಿದ್ದಾನೆ. ಅನೇಕ ಸಲ ನೀವು ನೆನೆಸ್ಕೊಳ್ಬೋದು, ದೇವರು ನಿಜವಾಗಿಯೂ ನನ್ನ ಪ್ರಾರ್ಥನೆಯನ್ನ ಕೇಳ್ತಾ ಇದ್ದಾರಾ? ದೇವರು ನಿಜವಾಗಿಯೂ ನನಗೆ ಉತ್ತರವನ್ನ ಕೊಡ್ತಾ ಇದ್ದಾನ? ಆತನು ನನ್ನ ಪ್ರಾರ್ಥನೆಯನ್ನು ಬಲ್ಲಾತನಾಗಿದ್ದಾನ ಅಂತ ಅನೇಕ ಸಲ ನೀವು ನೆನೆಸಿಕೊಳ್ಬಹುದು. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ತನ್ನ ಮೊರೆ ಹೊಕ್ಕವರೆಲ್ಲರನ್ನು ಆತನು ಬಲ್ಲಾತನಾಗಿದ್ದಾನೆ. ಯಾರ್ಯಾರು ಆತನನ್ನ ಮೊರೆ ಹೋಗ್ತಾರೋ, ಆತನನ್ನ ಪ್ರಾರ್ಥನೆ ಮಾಡ್ತಾರೋ, ಆತನನ್ನ ಆಶ್ರಯಿಸಿಕೊಳ್ತಾರೋ ಅವರು ದೇವರಿಗೆ ಚೆನ್ನಾಗಿ ಗೊತ್ತಿದೆ ಆತನು ಬಲ್ಲಾತನಾಗಿದ್ದಾನೆ. ಯಾರು ಆತನ ಬಳಿಗೆ ಹೋಗಿ ಪ್ರಾರ್ಥಿಸ್ತಾರೋ, ಯಾರು ಆತನನ್ನ ಆಶ್ರಯಿಸಿಕೊಳ್ತಾರೋ, ಇಕ್ಕಟ್ಟಿನ ದಿವಸಗಳಲ್ಲಿ ಯಾರು ಆತನನ್ನ ದೃಷ್ಟಿಸ್ತಾರೋ ಅವರ ಕುರಿತಾಗಿ ದೇವರಿಗೆ ಗೊತ್ತು. ಯಾಕೆಂದ್ರೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ. ಇಂತಹ ದೇವರು ನೀವು ಇಡೀ ಎಲ್ಲೇ ಹುಡುಕಿದ್ರೋ ಇಂತಹ ಒಳ್ಳೆಯ ದೇವರು ಎಲ್ಲಿಂದಲೂ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಒಬ್ಬನೇ ಕರುಣಾಮಾಯನು, ದಯಾಸಾಗರನು, ಒಳ್ಳೆಯ ಕುರುಬನು, ಹಾಗೂ ನಮ್ಮನ್ನು ನಡೆಸುವಂತ ಪೋಷಕನು, ಪಾಲಕನು, ತಂದೆಯಾಗಿ ತಾಯಿಯಾಗಿ ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ವಿಷಯಗಳಲ್ಲೂ ಆತನು ನಮ್ಮ ಸಂಗಡ ಇರ್ತಾರೆ. ಇವತ್ತು ಜನ ಹೇಗಿದ್ದಾರೆ ಅಂದ್ರೆ, ನಮ್ಮ ಬಳಿ ಏನಾದ್ರೂ ಇದ್ರೆ, ನಾವು ಒಂದು ಪೊಸಿಷನ್ ಅಲ್ಲಿ ಇದ್ರೆ, ಅಥವಾ ನಮ್ಮ ಹತ್ರ ಒಳ್ಳೆ ಕೆಲಸ, ಒಳ್ಳೆ ಸ್ಥಾನ, ಒಳ್ಳೆಯ ಸೌಂದರ್ಯವಿದ್ರೆ ಮಾತ್ರ ಜನರು ನಮ್ಮ ಬಳಿ ಇರ್ತಾರೆ, ನಮ್ಮನ್ನ ಪ್ರೀತಿಸ್ತಾರೆ. ಆದರೆ ನಿಮ್ಮ ಇಕ್ಕಟ್ಟಿನ ದಿವಸಗಳಲ್ಲಿ, ನಿಮ್ಮ ಕಷ್ಟ ಸಮಯಗಳಲ್ಲಿ, ನಿಮ್ಮ ದುಃಖ ಸಮಯಗಳಲ್ಲಿ ಜನರು ನಿಮ್ಮನ್ನ ಪ್ರೀತಿಸ್ತಾರ? ನಿಮ್ಮ ಇಕ್ಕಟ್ಟಿನ ದಿವಸಗಳಲ್ಲಿ ನೀವು ಅವರ ಬಳಿ ಏನಾದ್ರೂ ಒಂದು ಸಹಾಯ ಕೋರುವಾಗ, ಅಥವಾ ನೀವು ಅವರ ಬಳಿ ಏನಾದರೂ ಒಂದು ಚಿಂತನೆಗಳನ್ನು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳುವಾಗ
ಕೆಲವೊಮ್ಮೆ ಅವ್ರು ನಿಮ್ಮ ಕಷ್ಟಗಳನ್ನು ಕೇಳೋದಿಲ್ಲ, ನಿಮಗೆ ಸಹಾಯವನ್ನು ಕೂಡ ಮಾಡೋದಿಲ್ಲ. ನಿಮ್ಮ ಕಷ್ಟಗಳನ್ನು ಕೇಳಿಯೂ ಕೇಳದ ಹಾಗೆ, ನೋಡಿಯೂ ನೋಡದ ಹಾಗೆ ಹೋಗ್ತಾರೆ. ಆದರೆ ನಾವು ದೇವರನ್ನ ಮೊರೆ ಹೊಕ್ಕುವುದಾದರೆ, ದೇವರನ್ನ ಪ್ರೀತಿಸುವುದಾದರೆ, ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ಇವತ್ತು ಎಷ್ಟೋ ಜನರು ಹೇಳ್ತಾರೆ, ನಾನು ಪ್ರೀತಿಸ್ತೇನೆ, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ನಿಮಗೆ ಅನೇಕ ಭಾಷೆಗಳನ್ನು, ಅನೇಕ ವಾಗ್ದಾನಗಳನ್ನು ಮಾಡ್ತಾರೆ. ಆದರೆ ಸಮಯ ಬರುವಾಗ, ಕಷ್ಟ ಬರುವಾಗ ಯಾರು ಕೂಡ ಸಹಾಯ ಮಾಡೋದಿಲ್ಲ. ಆದರೆ ಯೇಸು ಸ್ವಾಮಿ ಆಗಲ್ಲ. ಆತನು ಒಮ್ಮೆ ಮಾತನ್ನ ಕೊಟ್ರೆ ಅದನ್ನ ನೆರವೇರಿಸುವ ಆತನಾಗಿದ್ದಾನೆ. ಯಾಕೆಂದ್ರೆ ಆತನು ವಾಗ್ದಾನಗಳನ್ನ ಕಾಪಾಡುವ ದೇವರಾಗಿದ್ದಾನೆ. ಆತನು ವಾಗ್ದಾನಗಳನ್ನ ಮನುಷ್ಯನ ಹಾಗೆ ಮಾತಿಗೆ ತಪ್ಪುವ ಆತನಲ್ಲ. ಆತನು ಒಳ್ಳೆಯವನಾಗಿದ್ದಾನೆ. ಯೇಸುವಿನಂತ ಒಳ್ಳೆಯವನು, ಯೇಸುವಿನಂತ ದಯಾಸಾಗರನು, ಕೃಪಾಳುವಾಗಿರುವ ದೇವರು ಯಾರಿದ್ದಾರೆ? ಪಾಪಿಗಳನ್ನ ಯಾರು ಕರುಣಿಸ್ತಾರೆ? ಪಾಪಿಗಳನ್ನ ಯಾರು ಸೇರಿಸಿಕೊಳ್ತಾರೆ? ಪಾಪ ಮಾಡುವವರನ್ನ ಯಾರು ಪ್ರೀತಿಸ್ತಾರೆ? ಯಾರು ಪಾಪಿಗಳಿಗೋಸ್ಕರ ಪ್ರಾಣ ಕೊಡ್ತಾರೆ? ಆದರೆ ಯೇಸು ಸ್ವಾಮಿ ಪಾಪಿಗಳಿಗೋಸ್ಕರ ಪ್ರೀತಿ ಕೊಟ್ಟಂತ ಒಳ್ಳೆಯ ತಂದೆ ನಮ್ಮ ತಂದೆ ಆಗಿದ್ದಾನೆ. ಆತನು ನಮ್ಮ ಒಳ್ಳೆಯ ತಂದೆ, ನಮ್ಮ ಇಕ್ಕಟ್ಟಿನ ದಿವಸದಲ್ಲಿ ನಮಗೆ ಆಶ್ರಯ ದುರ್ಗ. ಹಾಗೆ ನಾವು ಪ್ರಾರ್ಥಿಸುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಬಲ್ಲಾತನಾಗಿದ್ದಾನೆ, ನಮ್ಮನ್ನು ಬಲ್ಲಾತನಾಗಿದ್ದಾನೆ. ಮೊದಲನೇದಾಗಿ ಪ್ರಾರ್ಥಿಸುವ ಎಲ್ಲರನ್ನ, ಅಂದ್ರೆ ತನ್ನನ್ನ ಮೊರೆ ಹೊಕ್ಕೋ ಎಲ್ಲರನ್ನ ಆತನು ಬಲ್ಲಾತನಾಗಿದ್ದಾನೆ. ಎರಡನೇದಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 48ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ನತಾನಿಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದ್ದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರ ಮರದ ಕೆಳಗೆ ನಿನ್ನನ್ನು ನೋಡಿದೇನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ ಎಂದು ಯೇಸುಸ್ವಾಮಿಯಲ್ಲಿ ಕೇಳುವುದನ್ನ ಕಾಣ್ತೇವೆ. ದೇವರು ನತಾನಿಯೇಲನನ್ನ ಮುಂಚೆ ಬಲ್ಲಾತನಾಗಿದ್ದಾನೆ. ಇಲ್ಲಿ ಅಂಜೂರದ ಮರ ಏನನ್ನ ಸೂಚಿಸ್ತದೆ ಅಂದ್ರೆ, ಇದು ರೈಚಿಯಸ್ನೆಸ್, ನೀತಿಯನ್ನ ಸೂಚಿಸುವಂತದ್ದಾಗಿದೆ. ಹಾಗೂ ಅಂಜೂರ ಮರವು ಕೂಡ ಪ್ರಾರ್ಥನೆಯನ್ನ ಸೂಚಿಸುವಂತದ್ದಾಗಿದೆ. ಹಾಗೆ ಪ್ರಾರ್ಥಿಸುವಂತ ಎಲ್ಲರನ್ನ ದೇವರು ಏನ್ ಮಾಡ್ತಾನೆ, ಮುಂಚೆ ತಿಳಿದುಕೊಂಡಿರುವ ಆತನಾಗಿದ್ದಾನೆ. ಇಲ್ಲಿ ನತಾನಿಯೇಲನು ಸಹ ಈ ಅಂಜೂರದ ಮರದ ಕೆಳಗೆ ಇರುವ ಸಮಯದಲ್ಲೇ ಯೇಸು ಸ್ವಾಮಿ ಅವನನ್ನ ಮುಂಚೆ ನೋಡಿರ್ತಾರೆ. ಈ ಅಂಜೂರದ ಮರ ಏನನ್ನ ಸೂಚಿಸ್ತದೆ? ನೀತಿಯನ್ನ ಸೂಚಿಸ್ತದೆ ಹಾಗೂ ಸಮಾಧಾನವನ್ನ ಸೂಚಿಸುವಂತದ್ದಾಗಿದೆ. ಆ ಮರದ ಕೆಳಗಿದ್ದಾಗಲೇ ದೇವರು ನತಾನಿಯೇಲನನ್ನ ನೋಡಿದ್ರು. ಇವತ್ತು ನೀವು ಸಹ ಅನೇಕ ಕಷ್ಟಗಳಲ್ಲಿ, ಅನೇಕ ಪ್ರಯಾಸಗಳಲ್ಲಿ, ಹೋರಾಟಗಳಲ್ಲಿ, ಕಣ್ಣೀರುಗಳಲ್ಲಿ, ಯಾರಿಗೂ ಹೇಳಿಕೊಳ್ಳಲಾಗದಂತಹ ಮನಸ್ಸಿನ ವೇದನೆಗಳಲ್ಲಿ, ಕುಟುಂಬ ಜೀವಿತಗಳಲ್ಲಿ ನೀವು ಇಷ್ಟು ನೊಂದಿರಬಹುದು. ಯಾರಿಗೆ ಹೇಳಲಿ? ನನಗೆ ಯಾರಿದ್ದಾರೆ? ನನಗೆ ಈ ಬಾಧೆಯನ್ನ, ಈ ನೋವನ್ನ, ಈ ಭಯವನ್ನ, ಈ ಖಿನ್ನತೆಯನ್ನ, ನನ್ನ ಈ ಎಂಪ್ಟಿನೆಸ್ನ, ನನ್ನ ಈ ಅಪೂರ್ಣತೆಯನ್ನ ಯಾರು ಹೋಗಲಾಡಿಸ್ತಾರೆ ಎಂದು ನೀವು ಸಹ ನೆನೆಸಿಕೊಳ್ತಾ ಇರ್ಬೋದು. ಅಂದು ಅಂಜೂರದ ಮರದ ಕೆಳಗೆ ನತಾನಿಯೇಲನನ್ನ ನೋಡಿದ ಅದೇ ಯೇಸು ಇಂದು ನಿಮ್ಮನ್ನು ಕೂಡ ನೋಡಿದ್ದಾನೆ, ನಿಮ್ಮನ್ನು ಕೂಡ ಬಲ್ಲಾತನಾಗಿದ್ದಾನೆ. ಸಹೋದರ ಸಹೋದರಿಯರೇ, ನೀವು ಯಾರೇ ಆಗಿರ್ರಿ, ಈ ಸಮಯದಲ್ಲಿ ನೀವು ಪ್ರಾರ್ಥಿಸುವುದಾದರೆ ಯೇಸುವಿನ ಕಣ್ಣು ನಿಮ್ಮ ಮೇಲೆ ದೃಷ್ಟಿಸುತ್ತದೆ, ಯೇಸುವಿನ ಕಣ್ಣು ನಿಮ್ಮ ಮೇಲೆ ಬೀರ್ತದೆ. ಯೇಸುವಿನ ಕಣ್ಣು ನಿಮ್ಮ ಮೇಲೆ ನೋಡುವಾಗ ಆತನ ಒಂದೇ ಒಂದು ದೃಷ್ಟಿ, ಆತನ ಒಂದೇ ಒಂದು ಮಾತು ನಿಮ್ಮ ಜೀವಿತವನ್ನ, ನಿಮ್ಮ ಜೀವಿತದಲ್ಲಿರುವ ನೋವುಗಳನ್ನ, ಕಣ್ಣೀರುಗಳನ್ನ ಬದಲಾಯಿಸುವಂತದ್ದಾಗಿದೆ. ಆತನು ನಿಮಗೆ ಸಮಾಧಾನ ಕೊಡುವಂತಹ ಸಮಾಧಾನ ಪ್ರಭು ಆಗಿದ್ದಾನೆ. ಆತನೊಬ್ಬನೇ ಒಳ್ಳೆಯವನು, ಆತನೊಬ್ಬನೇ ಪ್ರೀತಿಯ ಪೂರ್ಣನು, ದೀರ್ಘ ಶಾಂತನಾಗಿರುವ ದೇವರು, ತನ್ನನ್ನ ತಗ್ಗಿಸಿಕೊಂಡು ತನ್ನ ಮಕ್ಕಳಿಗೋಸ್ಕರ ಪ್ರಾಣ ಕೊಟ್ಟಂತ ಒಳ್ಳೆಯ ದೇವರು. ಆತನನ್ನ ವರ್ಣಿಸಲು ಈ ಲೋಕದ ಯಾವ ಪದಗಳು ಆಗ್ಲಿ, ಯಾವ ವೆಕ್ಯಾಬ್ಲರಿ ಆಗ್ಲಿ, ಗ್ರಾಮರ್ ಆಗ್ಲಿ ಸಾಕಾಗೋದಿಲ್ಲ. ಯಾಕಂದ್ರೆ ಅಷ್ಟು ಒಳ್ಳೆಯ ದೇವರು ನಮ್ಮ ದೇವರಾಗಿದ್ದಾರೆ. ನತಾನಿಯೇಲನನ್ನ ದೇವರು ನೋಡಿದ ಹಾಗೆ ಇಂದು ನಿಮ್ಮನ್ನು ಸಹ ಆತನು ನೋಡುವ ಆತನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ಕಾಣ್ತೇವೆ, ಜಕಾಯನ್ ಎಂಬ ಒಬ್ಬ ಮನುಷ್ಯನಿರ್ತಾನೆ. ಆತನು ಒಬ್ಬ ಪಾಪಿ ಆಗಿರ್ತಾನೆ. ಅದೇ ರೀತಿಯಾಗಿ ಆತನೊಬ್ಬ ಟ್ಯಾಕ್ಸ್ ಕಲೆಕ್ಟರ್, ಕಂದಾಯ ವಸೂಲಿ ಮಾಡುವಂತ ವ್ಯಕ್ತಿ ಆಗಿರ್ತಾನೆ. ಹಾಗೆ ಆತನು ಬಹಳ ಐಶ್ವರ್ಯವಂತನಾದ ವ್ಯಕ್ತಿ. ಆದರೆ ಅವನು ಒಂದು ಸಲ ಯೇಸು ಸ್ವಾಮಿಯ ಕುರಿತಾಗಿ ಕೇಳುವಾಗ ಆತನಿಗೆ ಯೇಸು ಸ್ವಾಮಿಯನ್ನ ನೋಡುವಂತ ಆಸೆ ಉಂಟಾಗ್ತದೆ. ಆ ಸಮಯದಲ್ಲಿ ಅವನು ಏನ್ ಮಾಡ್ತಾನೆ, ಆತನೊಬ್ಬ ಗಿಡ್ಡನಾಗಿದ್ದಂತ ವ್ಯಕ್ತಿ ಆಗಿದ್ದನು. ಆ ಗಿಡ್ಡವಾಗಿದ್ದಂತ ವ್ಯಕ್ತಿ ಆಗಿರುವ ಕಾರಣಕ್ಕೆ ಜನರ ಮಧ್ಯದಲ್ಲಿ ಯೇಸುವನ್ನ ನೋಡಲು ಸಾಧ್ಯವಾಗಿರದೇ ಇರುವ ಕಾರಣಕ್ಕೆ ಆತನ ಏನ್ ಮಾಡ್ತಾನೆ ಅಂದ್ರೆ, ಒಂದು ಮರವನ್ನ ಹತ್ತಿ ಕೂತು ಯೇಸುವನ್ನ ನೋಡಲು ಆತನು ಹತ್ತುವುದನ್ನ ನಾವು ಕಾಣ್ತೇವೆ. ಆ ಸಮಯದಲ್ಲಿ ಯೇಸು ಸ್ವಾಮಿಯ ಕಣ್ಣು ಯಾರ ಮೇಲೆ ಬಿತ್ತಂದ್ರೆ, ಯಾರ ಮೇಲೆ ಆತನು ದೃಷ್ಟಿಸಿದನಂದ್ರೆ, ಜಕ್ಕಾಯನನ್ನ ಯೇಸು ಸ್ವಾಮಿ ನೋಡಿ, ಜಕ್ಕಾಯನೇ ಥಟ್ಟನೆ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ತೇನೆ ಅಂತ ಯೇಸು ಸ್ವಾಮಿ ಹೇಳುವುದನ್ನ ಕಾಣ್ತೇವೆ.
ಕಾಣ್ತೇವೆ. ಆ ಸಮಯದಲ್ಲಿ ಅಲ್ಲಿರುವಂತ ಎಲ್ಲರೂ ಯೇಸುಸ್ವಾಮಿ ಕುರಿತಾಗಿ ಏನಂತ ಹೇಳ್ತಾರೆ, ಈ ಪಾಪಿಯ ಮನೆಗೆ ಯೇಸುಸ್ವಾಮಿ ಹೋಗುವುದಾ? ಈ ಪಾಪಿಯಾದಂತ ಜಕ್ಕಾಯನು ಇವನು ಎಲ್ಲರ ಹತ್ರ ವಸೂಲಿ ಕಂದಾಯವನ್ನ ಏನು ವಿರುದ್ಧವಾಗಿ ಆತನು ವಸೂಲಿ ಮಾಡುವಂತ ವ್ಯಕ್ತಿ ಆಗಿದ್ದಾನೆ, ಈತನೊಬ್ಬ ಪಾಪಿ ಆಗಿದ್ದಾನೆ, ಇವನ ಮನೆಗೆ ಯೇಸು ಹೋಗುವುದಾ ಅಂತ ಅನೇಕರು ಮಾತನಾಡಿಕೊಳ್ತಾರೆ. ಆದರೆ ಯೇಸು ಸ್ವಾಮಿ ಮಾತ್ರ ಜಕ್ಕಾಯನ ಮನೆಗೆ ಹೋಗ್ತಾರೆ. ಜಕ್ಕಾಯನ ಜೀವಿತವು ಅಲ್ಲಿ ಬದಲಾವಣೆ ಉಂಟಾಗ್ತದೆ. ಜಕ್ಕಾಯನ ಮನೆಯು ರಕ್ಷಣೆ ಹೊಂದುವುದನ್ನು ಕಾಣ್ತೇವೆ. ಯೇಸುವಿನ ದೃಷ್ಟಿ ಯಾರ ಮೇಲೆ ಬೀಳುತ್ತದೋ, ಯೇಸುವಿನ ಕಣ್ಣುಗಳು ಯಾರನ್ನ ನೋಡ್ತದೋ ಅಂಥವರ ಜೀವಿತ ಬದಲಾಗ್ತದೆ. ಜಕ್ಕಾಯನ ಜೀವಿತದಲ್ಲೂ ಅಷ್ಟೇ. ಆತನ ಹೇಳ್ತಾನೆ, ನಾನು ಯಾರ ಹತ್ರ ಎಷ್ಟನ್ನ ಇಸ್ಕೊಂಡಿದ್ದೋ, ಅನ್ಯಾಯವಾಗಿ ಅಕ್ರಮವಾಗಿ ಎಷ್ಟು ವಸೂಲಿ ಮಾಡಿದ್ದೀನೋ ಅದರ ಡಬಲ್ ನಾನು ಅವರಿಗೆ ಹಿಂದಿರುಗಿಸಿ ಕೊಡ್ತೇನೆ ಅಂತ ಜಕ್ಕಾಯನು ಹೇಳುವುದನ್ನು ಕಾಣ್ತೇವೆ. ಹಾಗೆ ಆತನ ಜೀವಿತದಲ್ಲಿ ದೇವರ ರಕ್ಷಣೆಯನ್ನು ಅವನು ಹೊಂದಿಕೊಳ್ತಾನೆ. ಆತನ ಮನೆಗೆ ರಕ್ಷಣೆ ಉಂಟಾಯಿತು. ಇವತ್ತು ನೀವು ಮೊರೆ ಹೊಕ್ಕುವುದಾದ್ರೆ, ಇಲ್ಲಿ ಜಕ್ಕಾಯನ ಕುರಿತಾಗಿ ನಾವು ನೋಡುವಾಗ ಆತನು ಈ ಶ್ರೀಮಂತನಾಗಿದ್ರೂ ಸಹ ಯಾವುದನ್ನು ಲೆಕ್ಕಿಸದೆ ಯೇಸುವನ್ನ ನೋಡಬೇಕೆಂಬ ಆಸೆ ಇತ್ತು. ಇವತ್ತು ನಿಮ್ಮಲ್ಲಿಯೂ ಅದೇ ಹಂಬಲ ಇರಬೇಕು. ದೇವರ ಸಮ್ಮುಖದಲ್ಲಿ ನೀವು ಮೊರೆ ಹೊಕ್ಕಬೇಕು, ದೇವರ ಸಮ್ಮುಖಕ್ಕೆ ನೀವು ಬರಬೇಕು. ದೇವರ ಸಾನ್ನಿಧ್ಯದಲ್ಲಿ ನೀವು ಬರುವಾಗ ದೇವರ ದೃಷ್ಟಿಗಳು ನಿಮ್ಮ ಮೇಲೆ ಬೀಳ್ತದೆ. ಅಂದು ತುಂಬ ಜನರು ಅಲ್ಲಿದ್ರು, ಆದರೆ ಯೇಸುವಿನ ದೃಷ್ಟಿ ಯಾರ ಮೇಲಿತ್ತಂದ್ರೆ, ತುಂಬ ಆಸೆಯಿಂದ ಆಸಕ್ತಿಯಿಂದ ಯೇಸುವನ್ನು ನೋಡಲು ಮರವನ್ನು ಹತ್ತಿದಂತಹ ಜಕ್ಕಾಯನ ಮೇಲಿತ್ತು. ಇವತ್ತು ಈ ಪ್ರಪಂಚದಲ್ಲಿ ಇಷ್ಟು ಜನ ಇದ್ದಾರೆ, ಆದರೆ ಯೇಸುವಿನ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕಂದ್ರೆ ಜಕ್ಕಾಯನಲ್ಲಿದ್ದಂಥ ಆ ಆಸಕ್ತಿ, ಜಕ್ಕಾಯನಲ್ಲಿದ್ದಂಥ ಆ ಪ್ರೀತಿ ನಿಮ್ಮಲ್ಲಿಯೂ ಸಹ ಇರಬೇಕು. ಜಕ್ಕಾಯನು ಹುಡುಕಿದ ಹಾಗೆ ನೀವು ಹುಡುಕಬೇಕು. ಹುಡುಕುವವರಿಗೆ ಆತನು ಖಂಡಿತವಾಗಿಯೂ ಸಿಕ್ಕುವ ಆತನಾಗಿದ್ದಾನೆ. ಹೇಗೆ ಪಾಪಿಯಾದ ಜಕ್ಕಾಯನ ಜೀವಿತವು ಬದಲಾಯಿತು, ಇಂದು ನಿಮ್ಮ ಜೀವಿತವೂ ಸಹ ಬದಲಾವಣೆ ಉಂಟಾಗ್ತದೆ. ನಿಮ್ಮ ಜೀವನದಲ್ಲಿರುವ ಪಾಪಗಳು, ನಿಮ್ಮ ಜೀವಿತದಲ್ಲಿರುವ ಶಾಪಗಳು, ನಿಮ್ಮ ಜೀವಿತದಲ್ಲಿರುವಂತಹ ಬೇಡವಾದಂತಹ ಎಲ್ಲ ಶಾರೀರಿಕ ಕರ್ಮಗಳು ನೀವು ಬಿಡುಗಡೆನ ಹೊಂದಬೇಕಂದ್ರೆ ನೀವು ದೇವರ ಸಮ್ಮುಖಕ್ಕೆ ಬರಬೇಕು. ನಿಮ್ಮನ್ನ ಪಾಪದಿಂದ ಬಿಡಿಸಲು, ನಿಮ್ಮನ್ನ ಕುಡುಕು ಚಟದಿಂದ ಬಿಡಿಸಲು, ನಿಮ್ಮ ಕೆಟ್ಟ ಸಂಬಂಧಗಳಿಂದ ಬಿಡಿಸಲು ಯೇಸುವಿಗೆ ಮಾತ್ರ ಸಾಧ್ಯವಾಗಿದೆ. ನೀವು ಯಾವಾಗ ಯೇಸುವಿನವನ್ನ ಬಳಿಗೆ ಬಂದು ಮೊರೆ ಹೋಗ್ತೀರಾ, ಆತನು ನಿಮ್ಮನ್ನ ಎಲ್ಲಾ ಪಾಪಗಳಿಂದ ಬಿಡುಗಡೆ ಮಾಡುವ ಆತನಾಗಿದ್ದಾನೆ. ನಿಮ್ಮನ್ನ ಹುಡುಕಿಕೊಂಡು ಬಂದ ದೇವರು ಆತನಾಗಿದ್ದಾನೆ. ಪಾಪಿಗಳನ್ನ ಹುಡುಕಿ ಆ ಪಾಪಿಗಳಿಗೆ ಸಮೃದ್ಧಿಯಾದ ಜೀವಿತವನ್ನ ಕೊಡಲಿಕ್ಕೆ ಯೇಸು ಸ್ವಾಮಿ ಬಂದಿರುವಂಥದ್ದು. ಅನೇಕರು ನೆನೆಸ್ಕೊಳ್ಬೋದು, ನಾನು ತುಂಬಾ ತಪ್ಪು ಮಾಡಿದ್ದೇನೆ, ನಿಜವಾಗಿಯೂ ದೇವರು ನನ್ನ ಪ್ರೀತಿಸ್ತಾರ? ಖಂಡಿತವಾಗಿಯೂ ದೇವರು ನಿಮ್ಮನ್ನ ಪ್ರೀತಿಸ್ತಾರೆ. ಆತನ ಕೃಪೆ ನಿಮ್ಮ ಮೇಲೆ ಇದೆ, ಆತನ ದಯೆ ನಿಮ್ಮ ಮೇಲೆ ಇದೆ. ಆತನು ಯಾವಾಗಲೂ ತಪ್ಪು ಹುಡುಕುವಂತ ದೇವರಲ್ಲ, ಮನುಷ್ಯರ ಹಾಗೆ ತಪ್ಪು ಹುಡುಕಿ ಚುಚ್ಚುವ ದೇವರಲ್ಲ. ಆತನು ತಪ್ಪುಗಳನ್ನ ಕ್ಷಮಿಸಿ ನಿಮ್ಮನ್ನ ಪ್ರೀತಿಸುವ ಆತನಾಗಿದ್ದಾನೆ. ಆದರೆ ನಾವೇನ್ ಮಾಡಬೇಕು, ಆ ತಪ್ಪನ್ನ ಅರಿತುಕೊಂಡು ಅದನ್ನ ಅರಿಕೆ ಮಾಡಿ ಇನ್ನು ಮುಂದೆ ಆ ತಪ್ಪುಗಳನ್ನ ನಾವು ಮಾಡದೆ, ಆ ತಪ್ಪುಗಳಿಗೆ, ಆ ಪಾಪದ ಪಾಲಿಗೆ ಸತ್ತವರಾಗಿ ನಾವು ಕ್ರಿಸ್ತನಲ್ಲಿ ಜೀವಿಸಬೇಕು. ಇನ್ನು ನಮ್ಮಲ್ಲಿ ಯಾರು ಜೀವಿಸಬೇಕಂದ್ರೆ ಕ್ರಿಸ್ತನು ಜೀವಿಸಬೇಕು. ನಮ್ಮಲ್ಲಿರುವ ಅಹಂಕಾರಗಳಾಗಿರ್ಬೋದು, ಎಲ್ಲ ಬೀಡವಾದಂತಹ ಹೊಟ್ಟೆ ಕಿಚ್ಚು, ಇವುಗಳೆಲ್ಲ ಸತ್ತು ನಮ್ಮಲ್ಲಿ ಯಾರು ವಾಸಿಸಬೇಕು, ನಮ್ಮಲ್ಲಿ ಯಾರ ಪ್ರಭಾವವಿರಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವು ಇರಬೇಕು. ಇದು ನಮ್ಮ ದೇಹ ದೇವರ ಆಲಯವಾಗಿದೆ. ಸಹೋದರ ಸಹೋದರಿಯರೇ, ಇವತ್ತು ಎಷ್ಟೋ ಜನ ನೀವು ನೆನೆಸಿಕೊಳ್ತಾ ಇದ್ದೀರಾ, ನನ್ನನ್ನು ಯಾರು ನೋಡ್ತಾರೆ? ಯಾವಾಗಲೂ ಆತನು ನೋಡುವ ಆತನಾಗಿದ್ದಾನೆ, ಆತನು ಬಲ್ಲಾತನಾಗಿದ್ದಾನೆ. ಮೂರನೇದಾಗಿ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 14-15 ವಚನದಲ್ಲಿ ಕಾಣ್ತೇವೆ, ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ದೇವ್ರ ವಾಕ್ಯ ಹೇಳ್ತಾ ಇದೆ. ಮತ್ತೆ ಯಾರನ್ನ ದೇವರು ತಿಳಿದುಕೊಂಡಿದ್ದಾರೆ ಅಂದ್ರೆ ತನ್ನ ಕುರಿಗಳು ಯಾರೆಂದು ದೇವರಿಗೆ ಚೆನ್ನಾಗಿ ಗೊತ್ತು. ನಾವು ಕೆಲವೊಮ್ಮೆ ಪ್ರಾರ್ಥಿಸ್ಬೇಕಾದ್ರೆ ಹೇಳ್ತೇವೆ, ದೇವರೇ ನನ್ನನ್ನು ಮರೆತು ಹೋಗಬೇಡ, ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ಯಾ, ನನ್ನನ್ನು ಯಾಕೆ ಮರೆತಿದ್ಯಾ, ನನ್ನ ನೆನಪು ಮಾಡಿಕೋ, ನನ್ನ ಬಗ್ಗೆ ತಿಳಿದುಕೋ, ನನ್ನನ್ನು ನೋಡು ಅಂತ ಅನೇಕ ಸಲ ನಾವು ಪ್ರಾರ್ಥಿಸ್ತೇವೆ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನೀವು ಆತನ ಕುರಿಮರಿಗಳಾಗಿದ್ದೀರಾ. ಆತನು ನಮ್ಮ ಕುರುಬನಾಗಿದ್ದಾನೆ. ಆ ಕುರುಬನಿಗೆ ಕುರಿಯ ವಿಷಯವಾಗಿ ಪ್ರತಿಯೊಂದು ಆತನು ತಿಳಿದುಕೊಂಡಿದ್ದಾನೆ. ಅನೇಕ ಸಲ ನಾವು ಬೇಡೋದಕ್ಕಿಂತ ಮುಂಚೆ, ಯೋಚಿಸೋದಕ್ಕಿಂತ ಮುಂಚೆ, ಎಲ್ಲದಕ್ಕಿಂತ ಮುಂಚೆ ಆತನಿಗೆಲ್ಲ ಗೊತ್ತಿದೆ. ನಾವು ಏನು ಮಾಡ್ತೇವೆ, ಯಾವ ಕಾರ್ಯ ಕೇಳ್ತೇವೆ, ಏನನ್ನ ದೇವರ ಮುಂದೆ ಅರಿಕೆ ಮಾಡ್ತೇವೆ, ಏನನ್ನ ಮಾಡ್ತೇವೆ, ಪ್ರತಿಯೊಂದು ನಮ್ಮ ಕುರಿತಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋನು ದೇವರಾಗಿದ್ದಾನೆ. ಪ್ರೀತಿಯ ಯವನಸ್ಥರೇ,
ದಯಮಾಡಿ ನೀವು ಈ ವಿಷಯವನ್ನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ. ನಿಮ್ಮನ್ನು ನಿಮ್ಮ ಬಾಯ್ ಫ್ರೆಂಡ್ ಆಗಲಿ ಅಥವಾ ಗರ್ಲ್ ಫ್ರೆಂಡ್ ಆಗಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ, ಆದರೆ ನಿಮ್ಮನ್ನು ಚೆನ್ನಾಗಿ ಅರಿತಂಥವನು ಯಾರಾಗಿದ್ದಾನೆ ಅಂದರೆ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ನೀವು ಪ್ರೌಢಾವಸ್ಥೆಯಲ್ಲಿ ಇರಬಹುದು, ಇಂದು ನೀವು ಹೈಸ್ಕೂಲ್ ಹೋಗುವಂಥ ಮಕ್ಕಳು ಆಗಿರ್ಬೋದು, ಅಥವಾ ಶಾಲೆಗೆ ಹೋಗೋರಾಗಿರ್ಬೋದು, ಅಥವಾ ಕಾಲೇಜ್ಗೆ ಹೋಗೋರಾಗಿರ್ಬೋದು. ನಿಮಗೆ ಒಂದು ಸ್ನೇಹ ಬೇಕು, ನನಗೊಂದು ಫ್ರೆಂಡ್ಶಿಪ್ ಬೇಕು, ನನಗೊಂದು ಒಳ್ಳೆಯ ಗೆಳೆತನ ಬೇಕು, ನನಗೊಂದು ಒಳ್ಳೆಯ ಸ್ನೇಹ ಬೇಕು ಎಂದು ನೀವು ಬಯಸ್ತಾ ಇರ್ಬೋದು. ಆದರೆ ದೇವರಿಗಿಂತ ಬೆಸ್ಟ್ ಫ್ರೆಂಡ್, ಯೇಸು ಸ್ವಾಮಿಗಿಂತ ಬೆಸ್ಟ್ ಫ್ರೆಂಡ್ ಯಾರೂ ಇಲ್ಲ. ಯಾಕೆಂದರೆ ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ. ಅನೇಕ ಸಲ ಈ ವಾಕ್ಯಗಳನ್ನು ಎಷ್ಟು ಸಲ ನಾವು ಧ್ಯಾನಿಸಿದ್ರು, ಎಷ್ಟು ಬಾರಿ ಅದನ್ನು ಓದಿದ್ರೂ ಸಹ ಅಷ್ಟು ಇಂಪಾಗಿ, ಅಷ್ಟು ಒಳ್ಳೆಯದಾಗಿ, ಅಷ್ಟು ನಮ್ಮ ಮೇಲಿರುವ ಪ್ರೀತಿಯನ್ನು ನಾವು ಆ ವಾಕ್ಯದಲ್ಲಿ ಕಾಣ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯವನಸ್ಥರೇ, ನಿಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ನಿಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋನು. ನಾವು ಅನೇಕ ಸಲ ಅನೇಕ ಯವನಸ್ಥರು ಹೇಳ್ತಾರೆ, ನನ್ನ ಬಗ್ಗೆ ನನ್ನ ತಾಯಿ ತಿಳ್ಕೊಂಡೇ ಇಲ್ಲ, ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ನನ್ನ ತಂದೆ ಅರ್ಥನೇ ಮಾಡ್ಕೊಳ್ಳಲ್ಲ, ನನಗೆ ಊಟ ಮಾಡಿದ್ಯಾ, ನಾನು ನಿದ್ರೆ ಮಾಡಿದ್ಯಾ, ನನಗೇನು ಕೇಳೋದಿಲ್ಲ. ಆದರೆ ನನ್ನ ಬಾಯ್ ಫ್ರೆಂಡ್ ಅಥವಾ ನನ್ನ ಗರ್ಲ್ ಫ್ರೆಂಡ್ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕ್ತಾರೆ, ಗುಡ್ ಈವ್ನಿಂಗ್ ಮೆಸೇಜ್ ಹಾಕ್ತಾರೆ, ಕಾಫಿ ಆಯಿತಾ, ಊಟ ಆಯಿತಾ, ಪ್ರತಿಯೊಂದು ಯೋಗಕ್ಷೇಮನ ನಿಮಿಷಕ್ಕೂ ವಿಚಾರಿಸಿಕೊಳ್ತಾರೆ ಅಂತ ಅನೇಕ ಯವನಸ್ಥರು ಹೇಳುವುದನ್ನು ಕಾಣ್ತೇವೆ. ಆದರೆ ಒಂದು ವಿಷಯ ನಿಮ್ಮ ಜೀವಿತದಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಿ, ಇದೆಲ್ಲ ಬರೀ ಟೈಮ್ ಪಾಸ್ ಆಗಿರ್ತದೆ, ಇದೆಲ್ಲ ಒಂದು ವ್ಯರ್ಥವಾದ ಕಾರ್ಯವಾಗಿರ್ತದೆ. ಕಾಲಕ್ರಮೇಣ ಅವರು ಏನು ಮಾಡ್ತಾರೆ, ಹೋಗ್ತಾ ಹೋಗ್ತಾ ಅವರಿಗೆ ನಿಮಗಿಂತ ಆಕರ್ಷಣೀಯವಾಗಿ, ನಿಮಗಿಂತಹ ಚೆನ್ನಾಗಿ ಅವರಿಗೆ ಸಿಕ್ಕುವಾಗ, ನಿಮಗಿಂತ ಅವರ ಅವಶ್ಯಕತೆಗಳನ್ನು ಪೂರೈಸುವಂಥ ವ್ಯಕ್ತಿಗಳು ಅವರ ಜೀವಿತದಲ್ಲಿ ಬರುವಾಗ ಅವರು ನಿಮ್ಮನ್ನು ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಅವಾಯ್ಡ್ ಮಾಡ್ತಾರೆ. ಆದರೆ ದೇವರು ಆಗಲ್ಲ. ನಿಮ್ಮ ಬಗ್ಗೆ ಚೆನ್ನಾಗಿ ಆತನಿಗೆ ಗೊತ್ತಿದೆ. ನಾವು ಮುಂದೆ ತಪ್ಪು ಮಾಡ್ತೀವಿ ಅಂತ ಗೊತ್ತಿದ್ರೂ ಸಹ ದೇವರು ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ, ನಮ್ಮನ್ನು ಕರುಣಿಸುವಾತನಾಗಿದ್ದಾನೆ. ಆದರೆ ಮನುಷ್ಯ ಆಗಲ್ಲ. ನಮ್ಮ ಬಗ್ಗೆ ಏನಾದರೂ ವೀಕ್ನೆಸ್ ಗೊತ್ತಿದ್ರೆ, ಅಥವಾ ನಮ್ಮ ಬಗ್ಗೆ ಏನಾದರೂ ತಪ್ಪು ಗೊತ್ತಿದ್ರೆ, ನಮ್ಮ ಕೊರತೆಗಳು, ನಮ್ಮ ಪಾಪಗಳು ಗೊತ್ತಿದ್ರೆ, ದೇವರದನ್ನು ಮರೆತು ಕ್ಷಮಿಸಿದ್ರು, ನಾವು ಆ ಪಾಪಗಳನ್ನು ಬಿಟ್ಟು ಬದಲಾವಣೆ ಹೊಂದಿದ್ರು, ಮನುಷ್ಯರು ಮಾತ್ರ ಅದನ್ನು ಹಿಡಿದು ಚುಚ್ಚಿ ಮಾತನಾಡುವುದನ್ನು ನಾವು ಕಾಣ್ತೇವೆ. ಪ್ರೀತಿಯ ಯವನಸ್ಥರೇ, ನಿನ್ನನ್ನು ಪ್ರೀತಿಸುವಂಥದ್ದು ನಿನ್ನ ಗರ್ಲ್ ಫ್ರೆಂಡ್ ಆಗಲಿ, ಬಾಯ್ ಫ್ರೆಂಡ್ ಆಗಲಿ, ಅಥವಾ ನಿನಗೆ ಬೇಡವಾದಂಥ ಕೆಟ್ಟ ಅಭ್ಯಾಸಗಳನ್ನು ಕಲಿಸುತ್ತಾ ಇರುವಂತಹ ನಿನ್ನ ಸ್ನೇಹಿತ ಆಗಲಿ, ಸ್ನೇಹಿತೆ ಆಗಲಿ ಅಲ್ಲ. ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವುದು, ನಿನಗಿಂತ ನಿನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥದ್ದು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಿನ್ನ ಕುರುಬನು, ನೀವು ಆತನ ಕುರಿಮರಿಗಳಾಗಿದ್ದೀರಾ. ಕುರುಬನಿಗೆ ಗೊತ್ತಿದೆ ಆ ಯಾವ ಕುರಿ ಯಾವ ರೀತಿ ಹೇಗೆ ಇದೆ, ಯಾವ ಕುರಿ ಮರಿಗೆ ಏನನ್ನ ಕೊಡಬೇಕು, ಅದರ ಅವಶ್ಯಕತೆಗಳೇನೋ ಎಲ್ಲವೂ ಕುರುಬನಿಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಯವನ ಕಾಲಕ್ಕೆ ಬರುವಾಗ ನಿಮಗೆ ಸರಿಯಾದಂತಹ ಜೋಡಿಯನ್ನು ಕೊಡಲಿಕ್ಕೆ ಆತನಿಗೆ ಗೊತ್ತಿದೆ. ಹಾಗೆ ಅನೇಕ ಮದುವೆಯಾದಂತಹ ಸಹೋದರರು, ಮದುವೆಯಾದಂತಹ ಸಹೋದರಿಯರು ಸಹ ಅದೇ ರೀತಿಯಾದ ತಪ್ಪಾದ ಕಾರ್ಯಗಳನ್ನು ಮಾಡುವುದನ್ನು ಕಾಣ್ತೇವೆ. ನನ್ನ ಗಂಡ ನನಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಲ್ಲ, ನನ್ನ ಹೆಂಡತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಆದರೆ ಬೇರೆಯವರು ಯಾರೋ ಫೇಸ್ಬುಕ್ನಲ್ಲಿ ಪರಿಚಯ ಆಗಿರುವಂಥವರು, ಕೆಲಸಕ್ಕೆ ಬಾರದಂಥವರು, ಏನೋ ಅವಶ್ಯಕತೆಗಳಿಗೋಸ್ಕರ ಕೆಟ್ಟ ಉದ್ದೇಶಗಳನ್ನ ಇಟ್ಟುಕೊಂಡು ಬರ್ತಾರಲ್ಲ, ಅವರೇ ನಿಮಗೆ ಹೆಚ್ಚಿನವರಾಗಿ ಕಾಣಿಸ್ತಾರೆ ಅನೇಕ ಸಲ. ಇದೇ ಕಾರಣಕ್ಕಾಗಿ ಕುಟುಂಬದಲ್ಲಿ ವಿಭಿನ್ನಗಳು, ಜಗಳಗಳು, ಸಂಶಯಗಳು, ಇಲ್ಲ ಸಲ್ಲದಂತಹ ಹೋರಾಟಗಳು ಬರಲಿಕ್ಕೆ ಕಾರಣ ಏನಂದರೆ, ನೀವು ನಿಮ್ಮ ದೇವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳುವುದನ್ನು ಬಿಟ್ಟು, ದೇವರ ಸನ್ನಿಧಿಯಲ್ಲಿ ಆಶ್ರಯಿಸಿಕೊಳ್ಳುವುದನ್ನು ಬಿಟ್ಟು, ದೇವರನ್ನು ಹುಡುಕುವುದನ್ನು ಬಿಟ್ಟು ಬೇಡವಾದ ಲೋಕ ವಿಷಯಗಳಿಗೆ ಹೆಚ್ಚಾಗಿ ಒತ್ತು ಕೊಡುವಾಗಲೇ ನಿಮ್ಮ ಯವನ ಜೀವಿತದಲ್ಲಾಗಿರ್ಬೋದು, ನಿಮ್ಮ ಶಾಲಾ ಜೀವಿತದಲ್ಲಾಗಿರ್ಬೋದು, ಹಾಗೆ ಕುಟುಂಬದಲ್ಲಾಗಿರ್ಬೋದು, ಮಕ್ಕಳ ಜೀವಿತದಲ್ಲಾಗಿರ್ಬೋದು, ಎಲ್ಲ ಕಷ್ಟಗಳು, ಹೋರಾಟಗಳು ವಿಭಿನ್ನ ಬರಲಿಕ್ಕೆ ಕಾರಣ ಏನಂದರೆ ದೇವರನ್ನು ಹುಡುಕದೇ ಇರುವುದೇ. ಆತನು ನಮ್ಮನ್ನು ತಿಳಿದುಕೊಂಡಿದ್ದಾನೆ. ಆತನು ಒಳ್ಳೆಯ ಕುಂಬಾರನೂ ಆಗಿದ್ದಾನೆ, ಒಳ್ಳೆಯ ಕುರುಬನೂ ಕೂಡ ಆಗಿದ್ದಾನೆ. ಹಾಗಾಗಿ ನಾವು ಆತನ ಕೈಯಲ್ಲಿ ಜೇಡಿ ಮಣ್ಣಾಗಿದ್ದೇವೆ. ಆ ಜೇಡಿ ಮಣ್ಣಾದ ನಾವುಗಳು ಆತನ ಕೈಯಲ್ಲಿ ಸುಂದರವಾದ ರೂಪನಗೊಳ್ಳಬೇಕಂದ್ರೆ ನಾವು ಕುಂಬಾರನಿಗೆ ಒಳಪಟ್ಟು ಜೀವಿಸಬೇಕು. ಕುಂಬಾರನಿಗೆ ಗೊತ್ತು ಯಾವ ಶೇಪ್ ಕೊಟ್ಟರೆ ಹೇಗೆ ಅದು ಚೆನ್ನಾಗಿ ಕಾಣಿಸ್ತದೆ ಅಂತ. ನಮಗೆ ಮಣ್ಣಿಗೇನೂ ಗೊತ್ತಿಲ್ಲ, ಆದರೆ ಕುಂಬಾರನಿಗೆ ಎಲ್ಲವೂ ಗೊತ್ತಿದೆ. ಹಾಗೆ ನಾವು ಜೇಡಿ ಮಣ್ಣು, ದೇವರು ಕುಂಬಾರನಾಗಿದ್ದಾನೆ, ಆತನಿಗೆ ಒಳಪಟ್ಟು ಜೀವಿಸಬೇಕು. ನಿಮಗೆ ಚೆನ್ನಾಗಿ ನಿಮ್ಮ ಕುರಿತಾಗಿ, ನಿಮ್ಮ ಓದು ಕುರಿತಾಗಿ, ನಿಮ್ಮ ಭವಿಷ್ಯದ ಕುರಿತಾಗಿ, ವಿವಾಹ ಜೀವಿತದ ಕುರಿತಾಗಿ, ಮಕ್ಕಳ ಕುರಿತಾಗಿ, ಕುಟುಂಬ ಜೀವಿತದ ಕುರಿತಾಗಿ ಎಲ್ಲವೂ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ 2 ತಿಮೋತಿ
2ನೇ ಅಧ್ಯಾಯ 19ನೇ ವಚನದಲ್ಲಿ ಕಾಣ್ತೇವೆ, ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ. ತನ್ನವರು ಯಾರೆಂದು ಕರ್ತನು ತಿಳಿದಿದ್ದಾನೆ. ಕೆಲವು ಸಮಯದಲ್ಲಿ ನಮಗೆ ಶೋಧನೆ ಬರುವಾಗ, ಕಷ್ಟಗಳು ಬರುವಾಗ, ಆಫೀಸ್ನಲ್ಲಿ ಏನೋ ಒಂದು ಮಾತುಗಳು ಬರುವಾಗ, ಅಥವಾ ಕಷ್ಟಗಳು ಆಫೀಸ್ನಲ್ಲಿ ನಿಮ್ಮ ಸಲುವಾಗಿ ಇಲ್ಲ ಸಲ್ಲದ ಕೇಡುಗಳು, ಆಪತ್ತುಗಳು, ಅಥವಾ ನಿಮ್ಮ ವಿರುದ್ಧವಾಗಿ ಅನೇಕ ಕಾರ್ಯಗಳು ಹೇಳುವಾಗ ನೀವು ನೆನೆಸ್ಕೊಳ್ಬೋದು, ನಾನು ಯಾರಾಗಿದ್ದೇನೆ, ಯಾಕೆ ದೇವರು ನನ್ನನ್ನು ಮರೆತು ಹೋದ್ರ, ನನ್ನನ್ನು ಯಾಕೆ ಈ ಪರಿಸ್ಥಿತಿಯಲ್ಲಿ ಕೈ ಬಿಟ್ಟಿದ್ದಾರೆ ಅಂತ ನೀವು ನೆನೆಸಿಕೊಳ್ಬೋದು. ಆದರೆ ದೇವರು ನಿಮ್ಮನ್ನು ಚೆನ್ನಾಗಿ ಅರಿತಾತನಾಗಿದ್ದಾನೆ. ಆತನು ತನ್ನವರು ಯಾರೆಂದು ಆತನಿಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸೇವೆಯಲ್ಲಿ ಆಗಿರ್ಬೋದು, ಹಾಗೆ ನಿಮ್ಮ ಬಿಸ್ನೆಸ್ಗಳಲ್ಲಿ ಆಗಿರ್ಬೋದು, ನಿಮ್ಮ ಕುಟುಂಬಗಳಲ್ಲಿ ಆಗಿರ್ಬೋದು, ಆತನಿಗೆ ಎಲ್ಲ ಗೊತ್ತಿದೆ. ನೀವು ಯಾರಾಗಿದ್ದೀರಾ, ನೀವು ಹೇಗೆ ಜೀವಿಸ್ತಾ ಇದ್ದೀರಾ, ನೀವು ಹೇಗೆ ಪ್ರಾಮಾಣಿಕವಾಗಿದ್ದೀರಾ, ನೀವು ಹೇಗೆ ದೇವರಿಗೆ ಒಳಪಟ್ಟು ಜೀವಿಸ್ತಾ ಇದ್ದೀರಾ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ತನ್ನವರು ಯಾರೆಂದು ಆತನು ತಿಳಿದುಕೊಂಡಂತಹ ದೇವರಾಗಿದ್ದಾನೆ ಎಂದು ನಾವು ವಾಕ್ಯದಲ್ಲಿ ಕಾಣ್ತೇವೆ. ಹಾಗೆ ಕೊನೆಯದಾಗಿ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 18ನೇ ವಚನ ಹೇಳುವ ಪ್ರಕಾರ, ನಾನು ಆದುಕೊಂಡವರನ್ನು ನಾನು ಬಲ್ಲೆನು. ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಆದುಕೊಂಡವರನ್ನ. ದೇವರು ನಮ್ಮನ್ನು ಸೆಲೆಕ್ಟ್ ಮಾಡಿರೋದು, ನಾವು ಆತನನ್ನು ಸೆಲೆಕ್ಟ್ ಮಾಡಿರೋದಲ್ಲ. ಆತನು ನಮ್ಮನ್ನು ಆರಿಸಿಕೊಂಡಿರುವಂಥದ್ದು. ಜಗದೋತ್ಪತ್ತಿಗಿಂತ ಮುಂಚೆನೇ ನನ್ನನ್ನು ನಿಮ್ಮನ್ನು ಸೆಲೆಕ್ಟ್ ಮಾಡಿರುವಂಥದ್ದು ದೇವರಾಗಿದ್ದಾರೆ. ಆತನಿಗೆ ನಮ್ಮ ಕುರಿತಾಗಿ ಚೆನ್ನಾಗಿ ಗೊತ್ತಿದೆ. ಹಾಗೆ ನಮಗೂ ಕೂಡ ಆತನ ಕುರಿಮರಿಗಳಾದಂಥ ನಾವು ಸಹ ಆತನ ಕುರಿತಾಗಿ ಹೆಚ್ಚಾಗಿ ತಿಳಿದುಕೊಳ್ಳಬೇಕು. ಆತನಿಗೋಸ್ಕರ ಆತನು ನಮ್ಮನ್ನು ತನ್ನವರೆಂದು ಆತನು ಆರಿಸಿಕೊಂಡಂತಹ ಮಕ್ಕಳು ನಾವಾಗಿದ್ದೇವೆ. ಆತನ ಮಕ್ಕಳಾಗಿರುವ ನಾವುಗಳು ನಮ್ಮ ತಂದೆಯ ಕುರಿತಾಗಿ ನಾವು ಹೆಚ್ಚಾಗಿ ತಿಳಿದುಕೊಳ್ಬೇಕು. ತಂದೆಯಲ್ಲಿ ಹೆಚ್ಚಾಗಿ ನೆಲೆಗೊಳ್ಳಬೇಕು, ಆಶ್ರಯಿಸಿಕೊಳ್ಳಬೇಕು, ಪ್ರಾರ್ಥಿಸಬೇಕು. ತಂದೆಗೋಸ್ಕರ ಪ್ರತ್ಯೇಕವಾದ ಜೀವಿತವನ್ನು ನಡೆಸಬೇಕು. ಪರಿಶುದ್ಧವಾಗಿ ನಾವು ಜೀವಿಸಬೇಕು. ಆಗ ಮಾತ್ರ ತಂದೆಯ ಮನಸ್ಸಿಗೆ ಸಂತೋಷ ಉಂಟಾಗ್ತದೆ, ತಂದೆಗೆ ಮಹಿಮೆ ಉಂಟಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಯೇಸಪ್ಪ, ಈ ಸುಂದರವಾದ ಸಮಯದಲ್ಲಿ ಪ್ರಾರ್ಥಿಸ್ತೇವೆ. ಒಳ್ಳೆಯ ಸಂದೇಶವನ್ನು ಕೇಳಿದಕ್ಕಾಗಿ ಸ್ತೋತ್ರ. ಹೌದು, ನಮ್ಮನ್ನು ಚೆನ್ನಾಗಿ ಅರಿತಿರುವಂಥ ದೇವರು ನೀನಾಗಿದೆಯಪ್ಪ. ದೇವರೇ, ನಮ್ಮನ್ನು ನೋಡುವಾತನು ನೀನಾಗಿದೆಯಾ. ತಾಯಿಯ ಗರ್ಭದಲ್ಲಿರುವಾಗಲೇ ದೇವರೇ ನಮ್ಮನ್ನು ಪರಿಶುದ್ಧಾತ್ಮನೆ ಬಲ್ಲಾತನು ನೀನಾಗಿದೆಯಾ. ದೇವರೇ, ಈ ಸಮಯದಲ್ಲಿ ಯಾರ್ಯಾರು ಕಣ್ಣೀರಿನಲ್ಲಿ, ಕಷ್ಟಗಳಲ್ಲಿ, ವೇದನೆಯಲ್ಲಿದ್ದಾರೋ ಏಸಪ್ಪ, ನೀನು ಅವರನ್ನು ಪರಿಶುದ್ಧಾತ್ಮನೆ ಬಿಡುಗಡೆ ಮಾಡು. ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ, ಸಮಾಧಾನ ಕೊಡಲಿ, ನೆಮ್ಮದಿ ಕೊಡಲಿ, ಶಾಂತಿಯನ್ನು ಕೊಡಲಿ. ಅವರ ಜೀವಿತದಲ್ಲಿ ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆ ಯಾವಾಗಲೂ ಇರಬೇಕಾಗಿ ಪ್ರಾರ್ಥಿಸ್ತೇವೆ. ಪಾಪದಲ್ಲಿರುವವರು ಬಿಡುಗಡೆ ಹೊಂದಬೇಕು. ಕಾಯನ ರೀತಿಯಲ್ಲಿ ಪರಿಶುದ್ಧಾತ್ಮನೆ ಅನೇಕರು ತಮ್ಮ ಜೀವಿತವನ್ನು ನಿನಗೆ ಒಪ್ಪಿಸಿ ಕೊಡುವಂತೆ ದೇವರವರೆಲ್ಲ ಆಸಕ್ತಿ, ನಿನ್ನ ಪ್ರೀತಿ, ನಿನ್ನ ಭಯವನ್ನು ಅವರಲ್ಲಿ ಹುಟ್ಟಿಸಬೇಕಾಗಿ ಎಲ್ಲ ನಿಮ್ಮ ಕರಕ್ಕೊಪ್ಪಿಸಿ ಕೊಡ್ತಾ ನೀನು ತಾನೇ ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋ ನೋಡ್ತಾ ಇರುವ ನಿಮ್ಮಲ್ಲಿ ಸಮಾಧಾನವಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.